ಅದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ. ಇನ್ಸ್ಟಾಗ್ರಾಮ್ ಒಳ್ಳೆ ಮೈಂಡ್ ರೀಡರ್ ಆದಂಗೆ ಆಗೋಗೈತೆ ಈಗ. ಆಮೇಲೆ ನನ್ನ ಹೆಂಡ್ತಿ ಎಷ್ಟು ಒಳ್ಳೆಯವಳು, ಅದ್ರ ಗಂಡಂಗೆ ಯಾಕೆ ಅರ್ಥ ಆಗಲ್ಲ, ಗಂಡ ಯಾಕೆ ಕೆಟ್ಟವನು ಅನ್ನೋ ರೀತಿ ಸ್ಟೇಟಸ್ ಹಾಕ್ತಾಳೆ. ನನಗೂ ಅಷ್ಟೇ, ಇವಳು ಹಿಂಗೆ ಆಡ್ತಾಳಲ್ಲ ಅಂದ್ಬಿಟ್ಟು ಗಂಡದನ್ನೆಲ್ಲ ಹುಡುಕುವೆ ನಾನು. ಗಂಡ ಎಷ್ಟು ಒಳ್ಳೆಯವನು, ಗಂಡಸ ಎಷ್ಟು ಒಳ್ಳೆಯವನು, ಹೆಂಡ್ತಿ ಯಾಕೆ ಇಷ್ಟು ಕೆಟ್ಟವ್ರು, ಹಂಗೆ ಹಿಂಗೆ ಅಂತ ಹುಡುಕುವೆ. ಒಂದ್ಸರಿ ಹುಡುಕಿದ್ದು ನನ್ನ ಸ್ಟೇಟಸ್ ತೆಗೆದು ನೋಡಿದ್ರೆ ನೋಡಿದ್ರೆ ಹೆಂಡ್ತಿ ಕೆಟ್ಟವಳು, ಹೆಂಡ್ತಿ ಕೆಟ್ಟವಳು, ಹೆಂಡ್ತಿ ಕೆಟ್ಟವಳು ಅನ್ನೋದೇ ಬರುತ್ತೆ. ಅವಳನ್ನ ತೆಗೆದು ನೋಡಿದ್ರೆ ಅಕೌಂಟಲ್ಲಿ ಗಂಡ ಎಂಥವನು, ಗಂಡ ಎಂಥವನು, ಗಂಡ ಎಂಥವನು ಅಂತಲೇ ಬರುತ್ತೆ. ಅಯ್ಯಪ್ಪ, ಸೋಷಿಯಲ್ ಮೀಡಿಯಾ ಮಾತ್ರ ನಿಜವಾಗ್ಲೂ ಮ್ಯಾನಿಪುಲೇಟ್ ಮಾಡೋದು ಹೆಂಗೆ ಅಂದ್ರೆ ನಮ್ಮ ಇಂಟ್ರೆಸ್ಟ್ನ ನೋಡ್ಕೊಂಡು ತಂದಿಟ್ಟದು. ಕೆಲವೊಮ್ಮೆ ಏನಾದ್ರು ಗೊತ್ತಾ, ನನಗೆ ಮೀಸೆ ಗಡ್ಡ ತೆಗೆದ್ರೆ ಒಂದು ಸ್ವಲ್ಪ ಚಿಕ್ಕ ಹುಡುಗನ ಥರ ಆಗ್ಬಿಡ್ತೀನಿ, 10 ವರ್ಷ ಕೆಳಗಾಗ್ಬಿಡ್ತೀನಿ. ಆಗ ಎಲ್ಲ ಹುಡುಗಿರು ಯಾರು ಇವನು ಡ್ರೀಮ್ ಬಾಯ್ ಅಂತ ಬಿದ್ದರೆ ನೀನೇನು ಮಾಡ್ತೀಯ? ಅದು ಹ್ಯಾಂಡಲ್ ಮಾಡೋಕ್ಕಾಗತ್ತ ನಿನಗೆ? ಆಗಲ್ಲ, ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ ಅವೆಲ್ಲ ಸೀರಿಯಸ್ ಆಗಿ. ಹಂಗಾಗಿ ನಾನು ನನ್ನ ಹೆಂಡ್ತಿಗೆ ತೊಂದರೆ ಆಗುತ್ತೆ ಅಂತ ನಾನು ಗಡ್ಡ ಮೀಸೆ ಬಾಳ್ತಾ ಇಲ್ಲ. ನಮ್ಮ ಅವನು ವರದಕ್ಷಿಣೆ ನನಗೆ ಕೊಟ್ಟಿರೋದು ಇದು. ಓ ಅದೇನಲ್ಲ, ನನ್ನನ್ನೇ ಕೊಟ್ಟಿದ್ಮೇಲೆ ಇನ್ನೇನು ಇದೆ, ನಿನ್ನೆ ಕೊಟ್ಟ ಮೇಲೆ ಅದು ಇದ್ಯಾವ ಲೆಕ್ಕ ಅಂತ. ನಿನ್ಕಿಂತ ಇದೇ ಇಂಪಾರ್ಟೆಂಟ್ ಈಗ. ಮುಗಿಯ ಕುಯ್ಕಂಡೆ ಬ್ಲಡ್ ಬಂತು ನೋಡಿ, ಎದ್ರೋಗ್ಬಿಡ್ತೀರಾ. ನನ್ನ ಹೆಂಡ್ತಿ ಏನು ಮಾಡ್ತಿರೋದು ಗೊತ್ತಾ? ಇದು ಏನು ಮಾಡ್ತಿರೋದು ಹೇಳಿ ನೋಡೋಣ. ನಿಲ್ಸಿದ್ಲಾ ಅಂತ? ಹಾಂ, ಏನು ಮಾಡ್ತಿರ್ಬೋದು ಗೆಸ್ ಮಾಡಿ? ವರ್ಕೌಟ್ ಮಾಡ್ತಿರೋದು ವಾಕು. 28 ಎಕರೆ ಜಾಗ ಹೊರಗಡೆ ಇದ್ರು ಹೊರಗಡೆ ಹೋಗೋದು ಬಿಟ್ಟು ಮನೆ ಒಳಗೆ ವರ್ಕೌಟ್ ಮಾಡ್ತಾಳ. ಅದು 1 BHK ಫ್ಲಾಟ್ ಒಳಗೆ ವಾಕ್ ಮಾಡೋದು ಅಂದ್ರೆ ಫೋನ್ ನೋಡ್ತಿದ್ರಲ್ಲ ಅದ್ರಲ್ಲೂ ಮಾಡೋಣ ಅಂತ. ಯಾಕಂದ್ರೆ ನನ್ನ ಮಗನ ಕೆಮ್ಮು ಶೀತ ಇರೋದ್ರಿಂದ ಹೊರಗಡೆ ಪಾಪ ಕರ್ಕೋಗ್ಬೇಡ ಅಂದ್ರೆ ನಾನು ಒಬ್ಬಳೇ ಹೋಗಿ ಏನು ಮಾಡಲಿ? ಅಯ್ಯೋ ಅದನ್ನ ನೋಡ್ರಿ ಫೋನಲ್ಲಿ ಮಾತಾಡ್ತಿದ್ದೆ. ಅಯ್ಯೋ ನನ್ನ ಚಡ್ಡಿ ನನ್ನ ಚಡ್ಡಿ ಹಾಕಿ ನೋಡಿ. ಅವ್ರ ಟೈಟ್ ಆದ ಒಂದು ನನ್ನ ಚಡ್ಡಿ ಬಂದವ್ರಿಗೆ ಹಾಕೊಳಕ್ಕೆ. ಹಲೋ ಹೇಳಪ್ಪಗೆ, ಇಲ್ಲೇ ಇದ್ದೀನಿ. ಹಾಂ, ಇದು ಡಯಟ್ ಪ್ಲ್ಯಾನಿಂಗ್ ಏನಿದೆ ಅದ್ರದ್ದು 3ನೇ ದಿನ. ಏನೋ ವೆದರ್ ವ್ಯತ್ಯಾಸನೋ ಏನೋ, ಒಟ್ಟಿನಲ್ಲಿ ನನ್ನ ದೇಹ ಯಾವುದಕ್ಕೂ ಒಂದಕ್ಕೆ ಅಡ್ಜಸ್ಟ್ ಆಗಿಲ್ಲ. ನನ್ನ ಒಬ್ಬಂದಲ್ಲ, ನನ್ನ ಮಗಂದು ಅಷ್ಟೇ. ನೋಡಿ ಇಲ್ಲಿ ಅವನು ಕೆಂಪ ಕೂತವನೇ. ಕ್ಯಾಮ್ರಾಮೇನ್ ಒಬ್ಬರೇ ಒಂದು ಸ್ವಲ್ಪ ಆರಾಮಾಗಿರೋದು, ಪಾಪ ಕಣ್ಣು ಹಾಕ್ಬಾರ್ದು, ಅವರೇ ನಮ್ಮನ್ನೆಲ್ಲ ನೋಡ್ಕೊತಾ ಇರೋದು. ಮೇ ಬಿ ವೆದರು ಬಟರ್ ಫ್ರೂಟ್ ನಮ್ಮ ಮನೆಯವ್ರು ಹೇಳ್ತಿರೋ ಪ್ರಕಾರ ಬಟರ್ ಫ್ರೂಟ್ ತಿಂದರೆ ಕೋಲ್ಡ್ ಆಗುತ್ತಾ, ಶೀತನ ಅದು? ಹಾಂ, ಹೌದಾ? ಬಟರ್ ಫ್ರೂಟ್ ತುಂಬ ಒಳ್ಳೆಯದು, ಅದರಲ್ಲಿ ವೆರಿ ಗುಡ್ ಫ್ಯಾಟ್ ಇದೆ ಆ್ಯಕ್ಚುಲಿ. ಆದರೆ ಶೀತ ಆಯಿತೋ ಅದರಿಂದ ಆಯಿತು ಅಂತ ನಾನು ಹೇಳಲ್ಲ. ಮೇ ಬಿ ನಾವು ಏನು ಕಲ್ಲರಲ್ಲಿ ಮತ್ತು ಹಾಸನಲ್ಲಿ ಮತ್ತು ಬೆಂಗಳೂರಲ್ಲಿ ಇಲ್ಲಿ ಈ ಕಡೆ ಎಲ್ಲ ಸುತ್ತಾಡ್ತಾ ಇದ್ದಿದ್ದರಿಂದ ವೆದರು ಸಿಕ್ಕಾಪಟ್ಟೆ ಚೇಂಜಸ್ ಆಯಿತು ನಮಗೆ. ಹಂಗಾಗಿ ಫ್ಲಕ್ಚುವೇಟ್ ಆಯಿತು. ನಾನು ಕೂಡ ಒಂದು ಸ್ವಲ್ಪ ನೆನ್ನೆ ಮ್ಯೂಸಿಕ್ ಇದಕ್ಕೆಲ್ಲ ಹೋಗಿದ್ನಲ್ಲ, ಅಲ್ಲಿ ಮಳೆ, ಹೆವಿ ಮಳೆ, ಅಲ್ಲೂ ನೆಂದುಬಿಟ್ಟೆ. ಹಂಗಾಗಿ ಒಂದು ಸ್ವಲ್ಪ ನನಗೆ ಕೋಲ್ಡ್ ಆದಂಗೆ ಆಯಿತು. ನಮ್ಮ ಡಯಟ್ ಇವರು ಏನು ಹೇಳಿದ್ದಾರೆ ಗುರುಗಳು, ಅದೇ ರೀತಿ ನಮ್ಮ ಮನೆಯವರು ಎಲ್ಲನೂ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಕೆಲವೊಮ್ಮೆ ಹಿಂಗೆ ಏನಾದರೂ ಒಂದು ತಗೊಳಪ್ಪಜ್ಜಿ, ರಾಗಿ ದೋಸೆ ಬೀಟ್ರೋಟ್ ಪಲ್ಯ ಇವತ್ತು. ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ, ಒಳ್ಳೆ ಆಹಾರಗಳನ್ನು ತಗೊಳ್ಳುವಾಗ ನಮಗೆ ದೇಹ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ನನ್ನ ದೇಹನೂ ಹಂಗೆ ಆಗಿರ್ಬೋದು, ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇರ್ಬೋದು. ಬಟ್ ಇದು ಒಳ್ಳೆಯದಕ್ಕೆ ಸೆಟ್ ಆಗೋವರೆಗೂ ನಾವು ಇದನ್ನು ಕ್ವಿಟ್ಟೇ ಮಾಡೋದು ಬೇಡ, ಇದನ್ನು ಕಂಟಿನ್ಯೂ ಮಾಡೋಣ ಅಂತಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಎದ್ರಿ ಡಯಟಿಗೆ ಇವತ್ತೇನಾದ್ರು ನಾನು ಕ್ವಿಟ್ ಮಾಡಿದೆ ಅಂದರೆ ನಾಳೆ ದಿನ ನನ್ನ ದೇಹ ನಾನು ಮೇಂಟೈನ್ ಮಾಡೋದೇ ಇಲ್ಲ. ಅದಕ್ಕೆ ಸಣ್ಣ ಪುಟ್ಟ ಏನಾದ್ರು ಎಡವಟ್ಟಾಯಿತು ಅಂದರೆ ಒಂದು ಸ್ವಲ್ಪ ಕ್ವಿಟ್ ಮಾಡೋದು ಬೇಡ ಅಂತ ಮುಂದುವರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಮ್ಯೂಸಿಕ್ ಇದಕ್ಕೆ ಹೋಗ್ಬೇಕಾಗಿತ್ತು ವರ್ಕಿಗೆ. ನಾಳೆ ಎಲ್ಲಿದೆ ಸಿನಿಮಾದು ಮ್ಯೂಸಿಕ್ ವರ್ಕಿಗೆ. ನಾನು ಅಲ್ಲಿ ನೆನ್ನೆ ಕೆಮ್ತಿದ್ದು ನೋಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಒಂದು ಸ್ವಲ್ಪ OCD. ಹಂಗಾಗಿ ಅವರು ಎದುರುಬಿಟ್ಟು, ಸಾರ್ ನಾನು ಮನೆಯಿಂದನೇ ಕಳಿಸ್ತೀನಿ, ನೀವು ಬರಬೇಡಿ ಹಂಗೆ ಹಿಂಗೆ ಅಂತ ಹೇಳೋರೆ. ಫುಡ್ ಲಾಗ್ ಬೇರೆ ಮಾಡ್ತೀನಿ ಅಂತ ಹೇಳಿದ್ದೆ, ಹಿಂಗೆ ಅಂದಿದ್ರು. ತಮ್ನಲ್ಲಿ ಬೇರೆ ಹಿಂಗೆ ಹಾಕಿದ್ರು, ತಮ್ಸಪ್ ಎಲ್ಲ ಕೊಟ್ಟು ಈಗ ಎದುರುಬಿಟ್ಟವ್ರೆ. ಹಂಗಾಗಿ ಅಲ್ಲಿಗೆ ಹೋಗ್ತಾಯಿಲ್ಲ. 1-2 ದಿನ ಮನೆಯಲ್ಲೇ ರೆಸ್ಟ್ ಮಾಡ್ಕೊಂಡು ಇಲ್ಲೇ ಬ್ರೇಕ್ಫಾಸ್ಟು, ನನ್ನ ಹೆಂಡ್ತಿ ಆರೈಕೆ ಎಲ್ಲನೂ ಮಾಡ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂತ ಒಂದು ಸೌಟ್ಗೆ ಬಿಸಿ ಮಾಡಿಬಿಟ್ಟು ಜೇನುತುಪ್ಪನ ಅದರೊಳಗೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಪೆಪ್ಪರ್ ಹಾಕಿ ಒಂದಿಷ್ಟು ಅರಿಶಿನ ಉದುರಿಸಿ ಅದು ತಿರುಗಿಸ್ತಾ ಇರಬೇಕು. ತಣ್ಣಗಾದಾಗ ಒಂಥರ ಪೆಪ್ಪರ್ಮೆಂಟ್ ಆದಾಗ ಆಗುತ್ತೆ. ಅದನ್ನು ತಿಂದರೆ ಕೆಮ್ಮು ಕಫ ಎಲ್ಲ ಹೋಗುತ್ತೆ ಅಂತಾರೆ. ನನ್ನ ಮಗನಿಗೆ ಈಗ ಮಾಡಿಕೊಟ್ಟಿದ್ದೀವಿ. ಖಾರ ಅಂತ ಹಿಂಗೆ ಬಾಯಿ ಬಿಡ್ಕೊತಾ ಇದ್ದ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾವನೀಗ. ಈಗ 1.5 ವರ್ಷಕ್ಕೆ ಮಗುಗೆ ಇದೇ ಫಸ್ಟ್ ಟೈಮ್ ಹಂಗೆ ಮಾಡಿರೋದು. ಅಂದರೆ ನಾವು ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಚೆನ್ನಾಗಿ ವರ್ಕ್ ಆಯಿತು ಅಂದರೆ ನಾವು ಸಜೆಸ್ಟ್ ಮಾಡ್ತೀವಿ, ಅಲ್ಲಿವರೆಗೂ ಯಾರೂ ಮಾಡೋಕ್ಕೆ ಹೋಗ್ಬಿಡಿ.
ನಾವು ಅಲ್ಲಿ ಇಂಟರ್ನೆಟಲ್ಲಿ ಪ್ರತಿಯೊಂದು ಬರುತ್ತೆ ಈಗ, ಹಂಗೆ ಮಾಡಿ ಹಿಂಗೆ ಮಾಡಿ. ಅದೇನಪ್ಪ ಇಂಟರ್ನೆಟ್ ಇದೊಂದು ಇದು ಈಗ ನಮ್ಮ ತಲೆಯಲ್ಲಿ ಯೋಚನೆ ಮಾಡಿದ್ರು ಸಾಕು, ನಮ್ಮ ಕಣ್ಣು ಮುಂದೆ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲದು. ಅದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ, ಇನ್ಸ್ಟಾಗ್ರಾಮ್ ಒಳ್ಳೆ ಮೈಂಡ್ ರೀಡರ್ ಆದಂಗೆ ಆಗೋಗೈತೆ ಈಗ. ನಾನು ಸುಮ್ಮನೆ ನೆನ್ನೆ ಏನೇನೋ ಯೋಚನೆ ಮಾಡ್ತೀನಿ, ಕೆಟ್ಟದಾಗಲಿ ಒಳ್ಳೇದಾಗಲಿ ಏನು ಯೋಚನೆ ಮಾಡಿದ್ರೂ ಬರುತ್ತೆ ಅದ್ರ ಮುಂದೆ. ನೆನ್ನೆ ಬರೀ ಕೆಮ್ಮು ನೋವು, ಹುಷಾರಿಲ್ದಿರೋದು, ಮೈಕೈ ನೋವುದು, ಅದು ಇದು ಇವೇ ರೀಲ್ಸ್ಗಳು ಬಂದು ನನಗೆ. ಆಮೇಲೆ ನನ್ನ ಹೆಂಡ್ತಿ ಗಂಡಂದು ಒಂದೈತಿ ಇದು ಏನು, ನನ್ನ ಗಂಡ ಹೆಂಡ್ತಿ ಎಷ್ಟು ಒಳ್ಳೆಯಳು, ಅದ್ರ ಗಂಡಂಗೆ ಯಾಕೆ ಅರ್ಥ ಆಗಲ್ಲ, ಗಂಡ ಯಾಕೆ ಕೆಟ್ಟವನು ಅನ್ನೋ ರೀತಿ ಸ್ಟೇಟಸ್ ಹಾಕ್ತಾಳೆ. ಸುಮಾರು ಸ್ಟೇಟಸ್ಗಳು ಅವೇ ಆಗ್ತಾ ಇರ್ತಾಳೆ ಯಾವಾಗಲೂ. ನನಗೂ ಅಷ್ಟೇ, ಇವಳು ಹಿಂಗೆ ಆಡ್ತಾಳಲ್ಲ ಅಂದ್ಬಿಟ್ಟು ಗಂಡದನ್ನೆಲ್ಲ ಹುಡುಕುವೆ ನಾನು. ಗಂಡ ಎಷ್ಟು ಒಳ್ಳೆಯವನು, ಗಂಡಸು ಎಷ್ಟು ಒಳ್ಳೆಯವನು, ಹೆಂಡ್ತಿ ಯಾಕೆ ಇಷ್ಟು ಕೆಟ್ಟವ್ರು, ಹಂಗೆ ಹಿಂಗೆ ಅಂತ ಹುಡುಕುವೆ. ಒಂದ್ಸರಿ ಹುಡುಕಿದ್ದು ನನ್ನ ಸ್ಟೇಟಸ್ ತೆಗೆದು ನೋಡಿದ್ರೆ ನೋಡಿದ್ರೆ ಹೆಂಡ್ತಿ ಕೆಟ್ಟವಳು ಅನ್ನೋದೇ ಬರುತ್ತೆ. ಅವಳನ್ನ ತೆಗೆದು ನೋಡಿದ್ರೆ ಅಕೌಂಟಲ್ಲಿ ಗಂಡ ಎಂಥವನು ಅಂತಲೇ ಬರುತ್ತೆ. ಅಯ್ಯಪ್ಪ, ಸೋಷಿಯಲ್ ಮೀಡಿಯಾ ಮಾತ್ರ ನಿಜವಾಗ್ಲೂ ಮ್ಯಾನಿಪುಲೇಟ್ ಮಾಡೋದು ಹೆಂಗೆ ಅಂದ್ರೆ ನಮ್ಮ ಇಂಟ್ರೆಸ್ಟ್ನ ನೋಡ್ಕೊಂಡು ತಂದಿಟ್ಟದು ಎಲ್ಲ ಮಾಡ್ತವೆ. ಹಂಗಾಗಿ ಸೋಷಿಯಲ್ ಮೀಡಿಯಾನ 100% ನಂಬೋದು ಬೇಡ, ನಮ್ಮ ಸ್ವಂತ ಬುದ್ಧಿ ಅನ್ನೋದು ಇರಬೇಕು. ಯಾರೇ ಆಗಲಿ ಯಾರೋ ಒಬ್ರು ಹೇಳ್ತಾರೆ ಅಂತಂದರೆ ಅದನ್ನು ನಮ್ಮ ಸ್ವಂತಕ್ಕಿನ ಅನುಭವದ ಮುಖಾಂತರ ಪಡ್ಕೋಬೇಕು. ಅದಕ್ಕಾಗಿ ನಾನು ಇಂಟರ್ನೆಟ್ಟಲ್ಲೇ ನೋಡಿ ಮಾಡಿದ್ವಿ. ಅದು ಅಲ್ಲಿ ಒಳ್ಳೆಯದು, ಅರಿಶಿನ ಒಳ್ಳೆಯದು, ಜೇನುತುಪ್ಪ ಒಳ್ಳೆಯದು, ಪೆಪ್ಪರ್ ಒಳ್ಳೆಯದು. ಹಂಗಾಗಿ ಅದರಿಂದ ಏನು ಡೇಂಜರ್ ಆಗುತ್ತೆ ಅನ್ನೋದೇನಿಲ್ಲ. ಹಂಗಾಗಿ ಅದೊಂದು ಪ್ರಯತ್ನವನ್ನು ಮಾಡಿದ್ದೀವಿ. ನೋಡೋಣ, ಅದೊಂದು ಮುಗಿದ್ರೆ ಅದೊಂದು ಆಯಿತು ಅಂದರೆ ಓಕೆ, ಇಲ್ಲಾಂದರೆ ಗುಣ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆ ಹಾಸ್ಪಿಟಲ್ಗೆ ಹೋಗ್ತಿಲ್ಲ ಅಂತಂದರೆ ಅದೇ ಹಾಸ್ಪಿಟಲ್ಗೆ ಹೋಗಿ ಬಂದು 15 ದಿನ ಆಗಿದೆ. ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದೀವಿ ಮೆಡಿಸಿನ್, ಅವ್ರು ಕೊಟ್ಟಿರೋದನ್ನು. ಹಂಗಾಗಿ ಜ್ವರ ಇತ್ತು, ಈಗ ಜ್ವರ ಕಮ್ಮಿ ಆಗಿದೆ, ಬರೀ ಕೆಮ್ಮು ಒಂದು ಉಳಿದಿದೆ. ಫಸ್ಟ್ ಗಡ್ಡ ತೆಗೆದಿದೆ. ಹಾಂ, ನನ್ನ ಹೆಂಡ್ತಿಗೆ ಮೀಸೆ ಗಡ್ಡ ಬಂದಿರೋದ್ರಿಂದ ನೋಡೋಕ್ಕಾಯ್ತಲ್ವಂತೆ. ಹೌದು, ಈ ಹುಷಾರಿಲ್ಲದೆ ನಾನು ಹೋಗಿ ಶೇವ್ ಮಾಡ್ಕೊಳಕ್ಕಾಗ್ತಾ? ನೀವು ಮಾಡ್ಕೊಳಕ ಅಲ್ಲಿ ಹೋದ್ರೆ ಒಂಥರ ಮಸಾಜ್ ಕೊಟ್ಟಂಗಾಗುತ್ತೆ, ಮಾಡಿಸ್ಕೊಂಡು ಬರ್ಬೋದು. ನಿಮಗೆ ಮೇಂಟೈನ್ ಮಾಡಕ್ಕೆ ಬರಲ್ಲ ಅದನ್ನು. ಆಯಿತು. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನನಗೆ ಮೀಸೆ ಗಡ್ಡ ತೆಗೆದ್ರೆ ಒಂದು ಸ್ವಲ್ಪ ಚಿಕ್ಕ ಹುಡುಗನ ಥರ ಆಗ್ಬಿಡ್ತೀನಿ, 10 ವರ್ಷ ಕೆಳಗಾಗ್ಬಿಡ್ತೀನಿ. ಆಗ ಎಲ್ಲ ಹುಡುಗಿರು ಯಾರು ಇವನು ಡ್ರೀಮ್ ಬಾಯ್ ಅಂತ ಬಿದ್ದರೆ ನೀನೇನು ಮಾಡ್ತೀಯ? ಅದು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ನಿನಗೆ? ಆಗಲ್ಲ, ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ ಅವೆಲ್ಲ ಸೀರಿಯಸ್ ಆಗಿ. ಹಂಗಾಗಿ ನಾನು ನನ್ನ ಹೆಂಡ್ತಿಗೆ ತೊಂದರೆ ಆಗುತ್ತೆ ಅಂತ ನಾನು ಗಡ್ಡ ಮೀಸೆ ಬಾಳ್ತಾ ಇಲ್ಲ. ಈಗ ಹುಷಾರಿಲ್ಲಿದ್ದಾಗ ಇದಕ್ಕೆ ಜ್ವರ ಬಂದಿರೋದು ಅಂತಾರ. ಅವರು ಏನಾರು ಒಂದು ಸ್ವಲ್ಪ ಜ್ವರ ಬಂದಾಗ ಹೌದಾ ಇದರಿಂದನೇ ಬಂತ ಅನಿಸುತ್ತೆ. ಅದೊಂದು ಹೊಸಡಿ ಮೂಗಿನ ಸಂಧಿ ಎಲ್ಲರೂ ಕೀಟಾಣುಗಳು ಕೂತಿದ್ವಾ ಇದರಲ್ಲಿ ಇಲ್ಲೆಲ್ಲ. ಆಮೇಲೆ ಉಸಿರಾಡುವಾಗ ಒಳಗಡೆ ಹೋಯ್ತಾ, ಅದೇನಾದ್ರು ಜ್ವರ ಬರುಸ್ತಾ ಅನ್ನೋ ಫೀಲ್ ಬರುತ್ತೆ. ಹಂಗಾಗಿ ಒಂದೊಂದ್ಸರಿ ಜ್ವರ ಬಂದಾಗ ಎಲ್ಲ ನಿಜ ಅನಿಸುತ್ತೆ ಏನು ಹೇಳಿದ್ರು. ಹಂಗಾಗಿ ಹೋಗಿ ಇವತ್ತು ಶೇವಿಂಗ್ ಮಾಡಿಸ್ಕೊಬರ್ತೀನಿ, ತೆಗಿಸ್ಬಿಡ್ತೀನಿ. ಮೀಸೆ ಎಲ್ಲ ಶೇವ್ ಮಾಡಿಸ್ಬಿಡ್ಲಾ ಫುಲ್ಲು? ಪಾಪ ಅಷ್ಟೊಂದು ಸಪೋರ್ಟ್ ಮಾಡ್ತಾವಳಲ್ಲ, ಎಲ್ಲ ಹೇಳ್ತಾವಳಲ್ಲ ಅಂತ ನನಗೆಲ್ಲ ತಿಂಡಿ ಪಂಡಿ ಎಲ್ಲ ಮಾಡ್ಕೊಡ್ತಾವಳೆ. ಅಂಥದ್ರಲ್ಲಿ ಅಲ್ಲಲ್ಲ ಮಾಡ್ತಾ ಇದ್ದಾಳಲ್ಲ, ನಿನ್ನ ಮಾತನ್ನು ಕೇಳೋಣ, ಚೆನ್ನಾಗಿ ಕಾಣೋಣ, ಹೆಂಡ್ತಿಗೆ ಚೆನ್ನಾಗಿ ಕಾಣೋಣ ಅಂತ ಅಷ್ಟೇ. ಬಾ ಈ ಕಡೆ ಬಾ, ಈ ಕಡೆ ತಗೈದು ತಗೋಲಿ. ಹಂಗಾಗಿ ಮೀಸೆ ಬರ್ಸ್ಕೊಬರ್ತೀನಿ. ಅದಾದಮೇಲೆ ಲೇಡೀಸ್ ಅಟ್ಯಾಕ್ ಮಾಡಿದ್ರೆ ನನಗೆ ಅದು ನನ್ನ ಜವಾಬ್ದಾರಿ ಇಲ್ಲ, ಅದು ನಿನ್ನ ಮಗನ ಆಸ್ಪತ್ರೆಗೆ ಹೋಗಿ ಕರ್ಕೊಂಬಂದು ತೋರಿಸ್ಕೊಂಡು ನೆಬಲೈಸೇಷನ್ ಮಾಡ್ಕೊಂಡು ಇವು ಹೆಂಗೆ ಆಡ್ಬಿಟ್ಟಲ್ವಾ, ವೀಡಿಯೋನೇ ಮಾಡಲಿಲ್ಲ, ಮರ್ತೋಯ್ತಲ್ಲ. ಆಡಾಕ್ತಾನೆ ವೀಡಿಯೋ ಮಾಡಾಕ್ತಾನೆ ಇಲ್ಲ ಆಯ್ತಿತ್ತು. ಸಾಂಕಿ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಅವನ್ನ. ಅಯ್ಯೋ, ಈಗ ಅದಕ್ಕೆ ಇವತ್ತೊಂದು ಸ್ವಲ್ಪ ನಾನ್ ವೆಜ್ ಇರಲಿ ಫುಡ್ಡಲ್ಲಿ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಇವೆಲ್ಲ ಆಗಿರೋದ್ರಿಂದ ನಾನ್ ವೆಜ್ ಅವಶ್ಯಕತೆ ಇರುತ್ತೆ ಅಂತ ಲಿವರ್ ಮಾಡಿಸ್ಕೊಂಡಿದ್ದೀನಿ. ನಾನೇ ಮಾಡಿದ್ದು. ಅವರೇ ಮಾಡ್ಕೊಳ್ಳೋದು. ಆಮೇಲೆ ರಸಮು, ರೈಸು, ಕೋಸಂಬರಿ ಮತ್ತು ಈ ಪಲ್ಯ ಇದನ್ನು ಸೇವನೆ ಮಾಡೋದು. ಸೇವನೆ ಮಾಡೋದಿರಲಿ, ಶೇವಿಂಗೇ ಮಾಡಿಸಿಲ್ಲ ಇನ್ನು. ಹೊರಗಡೆ ಬಂದು ಶೇವಿಂಗ್ ಮಾಡ್ಸೋಕ್ಕಾಗಿಲ್ಲ. ನೋಡೋಣ ಇಲ್ಲೇ ಮಾಡ್ಸೋಣ. ಇಲ್ಲೇ ಮಾಡಿಸ್ಬಿಡಿ. ಬಿಟ್ಬಿಟ್ಟು ಸಾಂಬಾರು ಇವತ್ತು ಅದು ರಸಮ್ ಅನ್ಕೋಬೋದು, ಸಾಂಬಾರು ಅನ್ಕೋಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಇದು ರೆಸಿಪಿ ನೋಡಬೇಕಂದ್ರೆ ಪೂಜಾ ಕೇರ ಚಾನಲಲ್ಲಿ ನೋಡ್ಬೋದು. ಎಲ್ಲ ರೆಸಿಪಿ ಮಾಡಿರ್ತೀವಿ. ನನ್ನ ಚಾನಲಲ್ಲಿ ಮಾಡಬೇಕು, ನಾನು ಕುಕ್ ಮಾಡಬೇಕು ನಾನು ಅಂತಂದರೆ ಹೇಳಿ ಬೇಕಾದ್ರೆ ನಾನು ಮಾಡಿ ತೋರಿಸ್ತೀನಿ. ನಾನು ಡಯಟಲ್ಲಿದ್ದೀನೋ ಇಲ್ಲ ಆಸ್ಪತ್ರೆಯಲ್ಲಿದ್ದೀನೋ ಒಂದು ಗೊತ್ತಾಯ್ತಿಲ್ಲ. ಆರೋಗ್ಯ ಕೆಟ್ಟ ಮೇಲೆ ಇವತ್ತು. ಅದಕ್ಕೆ ಅದು ಬಿಸಿ ಬಿಸಿದು ಡಯಟ್ ಆದಂಗೆ ಆಗುತ್ತೆ, ಗಂಟಲಿಗೂ ಸರಿ ಹೋಗುತ್ತೆ. ತಗೊಳ್ಳಿ. ಏನು ಕಾಫಿ ಇದು? ಗ್ರೀನ್ ಟೀ. ಒಬ್ರೊಬ್ರಿಗೆ ಕಫ ಕಟ್ಟುತ್ತೆ ಇದರಿಂದನಾ? ನನಗೆ ಕಟ್ಟುತ್ತೆ. ನನಗೆ ಆಲ್ರೆಡಿ ಕಟ್ಟಿದೆ. ಮತ್ತು ಇದ್ರ ಮೇಲೆ ಅದೇನಾಗಲ್ಲ, ಒಬ್ರೊಬ್ರಿಗೆ ಅಡ್ಜಸ್ಟ್ ಆದ ಹಾಗೆ. ನೀವು ತಲೆಯಲ್ಲಿ ಅದೇ ಇಟ್ಕೊಂಡ್ರೆ ಅದೇ ಬರುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕಣಪ್ಪಗೆ. ಬಿದ್ದಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಡಿವಿಯನ್ ಮಾಡಿ ಅಂತ. ಚೆನ್ನಾಗಿದೆ. ನಮಗೆ ಹುರಿದ ಮೇಲೆ ಇದು ಚೆನ್ನಾಗಿದೆ, ತುಂಬ ಒಳ್ಳೇದು, ಮಕ್ಳಿಗೆ ಒಳ್ಳೇದು, ಹೆಲ್ತಿಗೆ ಒಳ್ಳೇದು.
ಏನೋ ಮಾಡೋಣ ಅಂತ ಹೋಯ್ತೀವಿ, ಏನೋ ಆಯ್ತವಪ್ಪ. ವೆದರೇ ಆಗಿದೆ. ವೆದರ್ ಆಗಿದೆ. ಆಯ್ತಾ? ಓಕೆ. ಲಾಸ್ಟ್ ಟೈಮು ಅನುಭವ ಪಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಹೇಳಿದ್ರು ಅಂತ ಹೋಗಿ ಇಲ್ಲಿ ಶೇವಿಂಗು ಇದೆಲ್ಲ ಮಾಡ್ಸೋಕೆ ಹೋಗಿ ನನಗೆ ಸಮಾಧಾನನೇ ಆಗಲಿಲ್ಲ. ಅದಕ್ಕೆ ನಾನೇ ತಗೊಂಬಂದು ನಾನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನನಗಿಂತ ಮುಂಚೆ ನನ್ನ ಮಗನೇ ರೆಡಿ ಅವನೇ ನನಗೆ ಶೇವಿಂಗ್ ಮಾಡ್ಸೋದಕ್ಕೆ. ಕ್ಯೂರಿಯಾಸಿಟಿ ಮಗನೇ ನೋಡು. ಯಾಕೆಂದರೆ ಮಕ್ಕಳಿಗೆ ಮೀಸೆ ಈ ಗಡ್ಡ ಇದ್ದಾಗ ಸಡನ್ನಾಗಿ ಸೇವ್ ಮಾಡಿದ ತಕ್ಷಣ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅದಕ್ಕೆ ಒಂದು ಮುಂದಿನ ಮಾಡ್ಕೋಬೇಕು ನಮ್ಮ ಅಪ್ಪ ಅಂತ ಅವಾಗ ಗ್ಯಾರಂಟಿ ಇರುತ್ತೆ. ವಾಯ್ಸಲ್ಲಿ ಕಂಡುಹಿಡಿಯುತ್ತದೆ. ಹಾಂ, ವಾಯ್ಸಲ್ಲಿ ಗೊತ್ತಾಗಲ್ಲ. ವಾಯ್ಸಲ್ಲಿ ಕಂಡುಹಿಡಿತವೆ. ನಮ್ಮ ಅಮ್ಮ ಗೊತ್ತಾಗಲ್ಲ. ಇದು ಜಿಲ್ಲೆಷ್ಟು ಇದು ಕ್ರೀಮು ನಮ್ಮ ಅಪ್ಪಂದು. ನಮ್ಮ ಮಾವನ ವರದಕ್ಷಿಣೆ ನನಗೆ ಕೊಟ್ಟಿರೋದು ಇದು. ಓ ಅದೇನಲ್ಲ, ನನ್ನನ್ನೇ ಕೊಟ್ಟಿದ್ಮೇಲೆ ಇನ್ನೇನು ಇದೆ. ನಿನ್ನೆ ಕೊಟ್ಟ ಮೇಲೆ ಅದು ಇದ್ಯಾವ ಲೆಕ್ಕ ಅಂತೆ. ನಿನ್ಕಿಂತ ಇದೇ ಇಂಪಾರ್ಟೆಂಟ್ ಈಗ. ಪಾಪ ನಮ್ಮ ಪಪ್ಪನೇ ನಮ್ಮನೆ ಅವರು ಸಿಟಿಲಿ ಇದ್ರು. ನಮ್ಮ ಮನೆಯವರು ನಮ್ಮ ಪಪ್ಪ ಲಾಸ್ಟ್ ಟೈಮ್ ಬಂದಾಗ ಸತೀಶಿಗೆ ಬೇಕಾಗುತ್ತೆ ಅಂತ ಇದು ಬ್ರಷ್ ಎಲ್ಲರಿಗೆ ಬ್ರಷ್ ತರಿಸಿ ನಮ್ಮ ಅಪ್ಪ ಎಷ್ಟೆಷ್ಟು ದಿನ ಬ್ರಷ್ ಇಟ್ಕೊಂಡಿದ್ರು. 50 ನಮ್ಮ ಮಾವ ಹೇಳ್ಬೇಕು ಅಂದ್ರೆ ನನಗೆ ಎಲ್ಲಾ ಸೇವೆನೂ ಮಾಡವ್ರೆ. ಶೂಸ್ ಪಾಲಿಶ್ ಸಮೇತ ಮಾಡಿ ಕಳ್ಸವ್ರು. ನನಗೆ ಎಲ್ಲರೂ ಹೋಗ್ತಾ ಇದ್ದೀನಿ ಅಂತಂದ್ರೆ ಶೂ ಇಲ್ಲ ಅಂದ್ಬಿಟ್ಟು ಶೂ ಪಾಲಿಶ್ನ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಟು ಇವೆಲ್ಲನೂ ಸೇವೆ ಮಾಡವ್ರೆ. ನಾನು ಜೋಕಿಗೆ ಹೇಳೋದು ಅಷ್ಟೇ. ಇದು ನಮ್ಮ ಮಾವನ ವರದಕ್ಷಿಣೆ ಅಂತ. ನಮ್ಮ ಅಪ್ಪನ ಬ್ರಷ್ ತೋರಿಸಿ ಅದ್ರಿ ಇದು ಪಪ್ಪಂದು ನಮ್ಮ ಮಾವಂದು ಎಲ್ಲ ತಂದು ಇಟ್ಟೋಗೋದು. ಮಾಡ್ಕೊಳಕ್ ಬೇಕಾಗತ್ತೆ, ಅವಶ್ಯಕತೆ ಇರುತ್ತೆ ಅಂದ್ಬಿಟ್ಟು. ಸತೀಶ್ ಅರ್ಜೆಂಟಿಗೆ ಅಲ್ಲಿ ಇಲ್ಲಿಗೆ ಹೋಗೋಕ್ಕಾಗಲ್ಲ, ಹಂಗಂಗೆ ಹೋಗ್ತಾರೆ ಅಂದ್ಬಿಟ್ಟಿದ್ದು. ಎಷ್ಟು ವರ್ಷದ್ದು ಗೊತ್ತಾ ಇದು? ನಾನು ಹುಡ್ತಾಗಿಂದ ಇದೆ ಇದು. ಹೌದು, ನಿಮ್ಮ ಅಜ್ಜಂದ ಏನಾದ್ರು? ಅಜ್ಜಿಂದಲ್ಲ, ನಮ್ಮ ಡ್ಯಾಡಿದು. ನಾನು ಹುಡ್ತಾಗಿಂದ ಇದೆ. ಫ್ಯಾಮಿಲಿದು ಈ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂತ ಏನಾದ್ರು ಕೊಟ್ಬಿಟ್ರೆ ಹಂಗೆ ಮಾವೊಂದು ಅಳಿ ಹಿಂಗೆ ಬಂದಿದೆ ನಡೆಯೋದು. ಬಿಸಾಕ್ಬಿಡಿ, ಹಂಗೆ ಎತ್ತಿ ಇಟ್ಕೊಳ್ತೀನಿ. ಬರೇಲಿ ಎಲ್ಲೆಲ್ಲ ಅರ್ಧಂಬರ್ಧ ಬೋಳಿಸ್ಕೊಂಡ್ಬಿಟ್ಟಿದ. ನೋಡಪ್ಪಾಜಿ ಹೆಂಗೆ ಶೇವ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಅಪ್ದಿರೋ ಅಜ್ಜಿದಿರೋ ಎಲ್ಲ ಸಣ್ಣ ಮಕ್ಕಳನ್ನ ಹಿಂಗೆ ಕೂರ್ಸ್ಕೊಂಡು ಮಾಡಾರಲ್ಲ, ಒಂಥರ ಖುಷಿ ಆಗೋದು ಮಕ್ಕಳಿಗೆ. ಅವನ್ನ ನಮ್ಮನ್ನ ನೆನ್ಸ್ಕೊತಾವ ಇನ್ನು ಅವು ಏಜಿಗೆ ಬಂದಾಗ. ನಾನು ನೋಡ್ತಿದ್ದೆ ನಮ್ಮ ಪಪ್ಪ ಹಿಂಗೆ ಶೇವ್ ಚೆನ್ನಾಗಿರೋದು. ಒಂಥರ ಶೇವ್ ಮಾಡೋದು, ಉಗುರು ಕಟ್ ಮಾಡೋದು, ಇವೆಲ್ಲ ನೋಡೋಕೆ ಚಂದ. ಪರ್ ಕೆರಿಯರು. ಹಾಂ ನೋಡಪ್ಪಾಜಿ ಇಲ್ಲಿ ಅಂದ್ರೆ ಇದೆಲ್ಲ ಇಟ್ಲಲ್ಲಿ ಪಪ್ಪ ಹಿಂಗೆ ಹಾಕೊಂಡು ನೊರೆಲ್ಲ ಬರ್ಸೋರು ಹಂಗೆ ಬ್ರಷ್ ಮಾಡೋರ. ಕೊನೆಗೆ ನೀಟಾಗಿ ಇಳಿಯೋರ. ಅವ್ನ ಮುಖಕ್ಕೆ ಆರುತ್ತಾರೆ, ಬಾಯಿಗೆ ಕೆಳಗಡೆ ಇಳಿಸಿ ಅವನ್ನ. ಅವನಿಗೆ ಕಷ್ಟ ಬೇಕಾ? ನೋಡ್ತಾನ. ಮಗನೇ ಇವಾಗ ಹೋಗಿದ್ರು ಇರ್ಲಿಲ್ಲ ಬರೀ ಅವರು. ಇಲ್ಲ, ಭಾನುವಾರ ಬೇರೆ ರಶ್, ಹೆವಿ ರಶ್. ಇವತ್ತು ಬುಕ್ ಮಾಡ್ಕೊಂಡಿರ್ತಾರೆ. ಎಲ್ಲನೂ ಕನ್ಸಿಡರ್ ಮಾಡಿ. ಅದಕ್ಕೆ ಸುಸ್ತಾಗ್ತದೆ. ಇಳಿಯ ಮಗನೆ ಮತ್ತೆ ಬೀಳ್ತಿ. ಹೋಗಿ ಹೊರಗಡೆ ಹೋಗು ರೋಜ. ಅಲ್ಲಿ ನಿಂತ್ಕೊ ನೋಡು ಮಗನೆ, ಹಂಗೆ ನಿಂತ್ಕೊ ನೋಡು. ನನ್ನ ಕೈ ಕಟ್ಕೋ ನೋಡ್ರಿ, ಅದು ಕೈ ಕಟ್ಕೊಂಡಿದ್ದು ಅಲ್ಲೇ ಇರ್ಬೇಕು. ಏಯ್ ಹೋಗ್ಮೇಲೆ ಹೋಗೋ. ನಾನಲ್ಲಿ ಇರ್ತೀನಿ, ನೀನು ಹೋಗು. ನೀನಲ್ಲಿದೀಯ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ಆಚೆ ಹೋಗು. ಓಹೋ, ನನಗೆ ಜೋರು ಮಾಡ್ತಾನೆ. ಅಲ್ಲಿ ನೋಡು ಮಗನೆ, ಡ್ಯಾಡಿ ನೋಡು. ಫೋಟೋ ತೆಗೆದಿದ್ರೆ ಅದಲ್ಲ. ಆ ಬ್ರಷ್ನ ಹಂಗ ಅಗ್ಲ ಮಾಡೋದಲ್ಲ, ಹಂಗ ಹಚ್ಕೋಬೇಕು. ಅದೇನು ಮಸಾಜ್ ಮಾಡ್ತಾ ಇದ್ದೀರಾ? ಏನು ಗಂಡಸ್ಗಿಂತ ನಿಂಗೆ ಗೊತ್ತು ಶೇವ್ ಮಾಡೋದು ಹೆಂಗೆ. ಅಲ್ಲ, ಬ್ರಷ್ ಹಾಳಾಗುತ್ತೆ. ನಮ್ಮಪ್ಪ ಎಷ್ಟು ವರ್ಷದಿಂದ ಹಂಗೆ ಇಟ್ಕೊಂಡಿದ್ದಾರೆ ಅಂದ್ಮೇಲೆ ಅಷ್ಟು ನೀಟಾಗಿದೆ ಅಂದ್ರೆ. ಹಂಗೆ ಉಜ್ಜಿದಾಗ್ಲೇ ಅದಕ್ಕೊಂದು ಮಜಾ. ಹಿಂಗೆ ಅಕ್ಕ ತಿಕ್ಕಿಂಗ್ ಹಿಂಗೆ ಮಾಡಿದ್ರೆ ಹಂಗ ಅಗ್ಲ ಹಿಂಗೆ ಮಾಡ್ಕೊಂಡು ಮಾಡ್ಬೇಕಾಗ್ಲೇ ಜಸ್ಟ್ ನೊರೆ ಬರೆಸ್ಬೇಕು ಅಷ್ಟೇ. ಅದೇನೇನು ಮಸಾಜ್ ಮಾಡ್ತಿದ್ದೀರಾ? ಮೀಸೆನೆ ತೆಗಿತಿರೋದೆ? ಎಲ್ಲಾನು ತೆಗಿತೀನಿ. ನಿನ್ನೇನು ಮಾಡೋದು? ನೀನೇ ತೆಗಿಯಂದಿದ್ದು. ಅದೇ ಈಗಂತೂ ನೋಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಆದರೆ ಒಂದು 10 ವರ್ಷ ಏಜ್ ಕಮ್ಮಿ ಆಗತ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಆದರೆ ಮುಖ ನೋಡೋಕ್ಕಾಗಲ್ಲ, ಕಷ್ಟ. ಮೀಸೆ ಹೋಯ್ತು ರೀ ಪಾಪ, ನಿಮ್ ಹಿಡ್ಕುತ್ತೆ. ಕಾಶಿಮ್ ಖಾನ್ ಮುಗೆ ಕುಯ್ಕಡೆ ಬ್ಲಡ್ ಬಂತು. ಅದಕ್ಕೆಲ್ಲ ಡೆಟಾಲ್ ಹಾಕ್ಬೇಕು. ಹಿಂಗೆ ಏನೋ ಮಾಡೋಕ್ಕೋಗಿ ಹೊಲಕ್ಕೋಲ್ಲ ಮನೆಗೋಲ್ಲ ಅಂದಂಗಾಯ್ತು. ಇದು ನನ್ನ ಮಗ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದೆ. ನನಗೆ ದೂರ ಮತ್ತೆ ನೀನು ಮಾತ್ರ ಅನ್ನೋತಿ ಅಂತ ಎದ್ರೆ ಹೊಡಿತೀನಿ ನಾನು. ಈಗ ಡ್ಯಾಡಿ ನೋಡೋಣ. ಹೆಂಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ಸಡನ್ ಆಗಿ ನೋಡಿದಾಗ ಒಂಥರ ಅನ್ಸುತ್ತೆ. ಹೆಂಗೆಂಗೋ ಮಾತಾಡ್ಬಿಡಿ. ಹೌದಾ? ಅವೆಲ್ಲ ತೆಗ್ದಿರ್ತಿರೋದು ಎಲ್ಲ. ಬನ್ನಿ ಇರ್ಲಿ, ಹಂಗೆ ಇರಿ, ಹಂಗೆ ಇರಿ, ಹಂಗೆ ಇರಿ. ನೋಡಿ ಎಷ್ಟ್ರ ಮಟ್ಟಿಗೆ ಶೇವ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಒಂದು ಫಸ್ಟ್ ರೌಂಡ್ ಹಂಗೆ ಕಣಮ್ಮ, ಸೆಕೆಂಡ್ ರೌಂಡ್ ಮಾಡ್ತಿರತ್ತಾನೆ. ಮತ್ತೆ ವೆರಿ ಗುಡ್. ಶ್ರೀ ರಘುವರ ಸಾರ್ವಭೌಮ ಬಾರೈ ತೋರೈ ಕರುಣಯ್ಯ ನೀಡೈ ದೇವಾ. ನಾಟಕ ರೆಡಿ ಆಯ್ತಾ ಇದೀನಿ. ಹಂಗೆ ಕಾಣಿಸೋದು ಈಗ ಶೇವ್ ಮಾಡಿದ್ರೆ. ನೋಡಿದ್ರಾ ಹೆಂಗೆ ಕಾಣಿಸ್ತಾ ಇದೀರಿ? ನಾಟಕದವ್ರ ಥರ ಕಾಣಿಸ್ತಾ ಇದೀನಾ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಒಳ್ಳೆ ಕಲರ್ ಕಾಣಿಸ್ತಿರೋರಿ. ಶೇವ್ ಮಾಡಿದ್ರೆ ಹಂಗೆ. ನಂದು ಯಾರೋ ಒಬ್ರು ಹೇಳಿದ್ರು, ಗೌಡ್ರೆ ಹೊಟ್ಟೆ ಉರ್ಸೋಕ್ಕೆ ಶೇವ್ ಮಾಡ್ತೀರಾ ಅಂತ.
ಹಂಗೆ ಶೇವ್ ಮಾಡಿದ್ರೆ ಪಳ ಅಂತ ಹೊಳೆಯುತ್ತೆ ಮುಖ. ಸ್ಕಿನ್ ಚೆನ್ನಾಗಿದೆ ಒಂದು ಸ್ವಲ್ಪ ನನಗೆ. ಆ್ಯಕ್ಚುಲಿ ನಾನು ಚಿಕ್ಕದ್ರಿಂದ ಲೇಡೀಸ್ದು ಕ್ರೀಮ್ ಹಾಕ್ತಾಯಿದ್ದೆ. ಫೇರ್ ಆ್ಯಂಡ್ ಲವ್ಲಿ ಹಾಕೋದ್ಬಿಟ್ರೆ ನಾನು ಬೇರೆದೇನೋ ಹಾಕಲ್ಲ. ಹಂಗಾಗಿ ಅದು ಬೇಕಾದ್ರೆ ಅಪ್ಲೈ ಮಾಡಿ ನೋಡಿ, ಯಾರು ಇದು ಮಾಡೋದಿದ್ರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿ, ಸ್ಕಿನ್ ಚೆನ್ನಾಗಿರುತ್ತೆ. ನಾನು ಚಿಕ್ಕದ್ರಿಂದ ಅಪ್ಲೈ ಮಾಡಿರೋದೇ ಅದು ನನ್ನ ಸ್ಕಿನ್ನಿಗೆ. ನನಗೂ ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದು ಕಡಿಮೆನೂ ರೀಸನೇಬಲು, ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಟೊಮೊಟೊ ಜ್ಯೂಸ್ ಕುಡಿತಾಯಿದ್ದೆ. ಟೊಮೊಟೊನ ಮಿಕ್ಸರ್ ರುಬ್ಬಿ ಸಕ್ಕರೆ ಹಾಕೊಂಡು ಒಂಚೂರು ಕುಡಿತಿದ್ವಿ. ಅದು ಒಳ್ಳೆಯದು ಸ್ಕಿನ್ನಿಗೆ, ಸಖತ್ತಾಗಿರುತ್ತೆ. ನೋಡಿ ಹೆಲ್ತಿ ಟಿಪ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನೋಡಿ ನನ್ನ ಹೆಂಡ್ತಿದು ಫುಲ್ ಮೇಕಪ್ ಸೆಟಪ್ಪು. ಆದರೆ ನಾನು ಏನೂ ಹಾಕೋದಿಲ್ಲ, ನನ್ನ ಸ್ಕಿನ್ ಅಷ್ಟು ಇಲ್ಲ ಅಲ್ವಾ ನಿನಗೆ? ಹಂಗೇನಿಲ್ಲ. ಇದೊಂದು ಹಾಕೋಣ ಇವತ್ತು. ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಕಾಸ್ಟ್ಲಿಯೆಸ್ಟ್ ಇಂತ ತರಿಸಿದಾಳು ಯಾವುದೋ ಒಂದು ಕ್ರೀಮ್ನ. ಇದೊಂದು ಹಾಕೊಂತೀನಿ ನೋಡೋದು ಇವತ್ತು. ಚೆನ್ನಾಗಿದೆ. ಅವಳು ಹಾಕಿದ ತಕ್ಷಣ ಇದರಲ್ಲಿ ಅವ್ನು ಇಳಿದಿದ್ದು ಬ್ಯೂಟಿ ಎಲ್ಲ ಕಾಣೋಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನನಗೊಂದು ಸ್ವಲ್ಪ ಆಸಕ್ತಿ ಉಂಟಾಯಿತು. ಏನಿಲ್ಲ, ನನ್ನ ಕಣ್ಣು, ಬಾಯಿ, ಮೂಗು, ಮುಸುಡಿ ಎಲ್ಲ ಚೆನ್ನಾಗಿದೆ, ಎಲ್ಲ ಲಕ್ಷಣವಾಗಿ ಕಾಣಿಸ್ತಾರೆ. ಆದರೂ ನಾವು ಅದಕ್ಕೆ ಓವರ್ ಮೇಕಪ್ ಮಾಡ್ಕೊಂಡು ಹೆಂಗೆಂಗೋ ಕಾಣಿಸ್ತೀವಿ. ಅದೇ ನನಗೆ ಮದುವೆಗಳಲ್ಲೆಲ್ಲ ಇವಳು ಮೇಕಪ್ ಮಾಡ್ಕೊಂಡು ಬಂದಿದ್ದು ಎಷ್ಟು ಇಷ್ಟಪಟ್ಟಿದೆ. ಪಕ್ಕದಲ್ಲಿ ಬಂದು ನಿಲ್ಲಿಸಿದ್ರು ಮದುವೆಯಲ್ಲಿ, ಅಯ್ಯಪ್ಪ ಯಾವುದಿದು ದೆವ್ವ ಅನ್ನಂಗೆ ಆಗೋಯ್ತು. ಯಾರಿಗಾದ್ರೂ ಹೆಂಗೆ ಅನ್ನಿಸ್ತು ನನ್ನ ಮೀಸೆ ತೆಗೆದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಗಡ್ಡನೇ ಲುಕ್ ಚೆನ್ನಾಗಿತ್ತೋ ಇಲ್ಲ ಹಿಂಗೆ ಚೆನ್ನಾಗಿದೆಯೋ ಒಂದು ಸ್ವಲ್ಪ ಹೇಳಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಗೌಡ್ರು ಚೆನ್ನಾಗಿ ಕಾಣ್ತವ್ರೆ ಅಂತಲೂ ಹೇಳ್ತಾರೆ, ಒಂದಿಷ್ಟು ಜನ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಲೂ ಹೇಳ್ತಾರೆ. ಒಂಥರ ರಿಕವರಿ ಆದಂಗೆ ಆಯ್ತು ಕಣಮ್ಮ. ಮೀಸೆ ತೆಗೆದ್ಮೇಲೆ ಏನೋ ಒಂಥರ ಹೌದು, ಕೆಮ್ಮು, ಶೀತ, ನೆಗಡಿ ಅವೆಲ್ಲ ಇದ್ದಾಗ ಏನೋ ಒಂಥರ ಮುಖದ ಮೇಲೆ ಏನೋ ಭಾರ ಅನ್ನಿಸ್ತಾ ಇತ್ತು. ಇದರಿಂದನೇ ಕಾಯಿಲೆ ಬರ್ತಿದ್ದೇನೋ ಅನಿಸ್ತಾ ಇತ್ತು. ಈಗ ಫ್ರೆಶ್ ಆಯಿತು. ನನ್ನ ಹೆಂಡ್ತಿಗೂ ನೋಡೋಕೆ ಖುಷಿ ಆಗುತ್ತೇನಲ್ವಾ ನನ್ನ? ಫಸ್ಟ್ ಹಿಂತಿರುಗಿ ನೋಡಿ, ನನ್ನ ಮಗ ಏನಾರ ನಿಂತಿದ್ದಾನೆ ಮಗನೇ, ಹಾಯ್ ಡ್ಯಾಡಿ. ಗೊತ್ತಾಯ್ತಿಲ್ವಾ ಅಂತ ಕನ್ಫ್ಯೂಸ್ ಆದ್ನ ಅಂತ ನೋಡ್ಮೇಲೆ ನೋಡ್ತಾ ಇದೆ. ಬಿಟ್ಟಿನಿ ಯಾರದು? ಡ್ಯಾಡಿ ಕಣಪ್ಪಜಿ. ಅಯ್ಯೋ ಎಲ್ಲ ಚೇಂಜ್ ಆಯ್ತು ಕಣಪ್ಪಜಿ. ಡ್ಯಾಡಿನೇ ಕಣಪ್ಪಜಿ ಇದು. ಅದಕ್ಕೆ ನಿನ್ನ ಮುಂಜಾನೆ ಶೇವಿಂಗ್ ಮಾಡ್ಕೊಂಡಿದ್ದು ಮಗನೇ. ಚೆನ್ನಾಗೈತೆ. ಅದಕ್ಕೆ ನನಗೂ ಯಾರು ಕನ್ಫ್ಯೂಸ್ ಅಂತ ಪುಟ್ಟನ ಡ್ಯಾಡಿ ಕಣ. ಅಗ್ ಮಾಡು ಡ್ಯಾಡಿನ, ಅದು ಮಾಡು. ಮಾತೆ ಕಡಿಮೆ ಆಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದುವರಿಯುತ್ತೆ ಇದೆ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.